ಓಂ ಸಾಯಿರಾಮ್. ಹಾಯ್, ಹಲೋ, ವೆಲ್ಕಮ್ ಟು ಸಾಯಿ ಹೀಲಿಂಗ್ಸ್. ಇವತ್ತಿನ ಟಾಪಿಕ್ಕು ಜ್ಞಾಪಕ ಶಕ್ತಿ. ಜ್ಞಾಪಕ ಶಕ್ತಿನ ಹೇಗೆ ವೃದ್ಧಿ ಮಾಡಿಸ್ಕೋಬೇಕು, ಜ್ಞಾಪಕ ಶಕ್ತಿ ಏನಕ್ಕೆ ನಮ್ಮಲ್ಲಿ ಡಿಫಿಷಿಯನ್ಸಿ ಆಗುತ್ತೆ ಅಥವಾ ನಮ್ಮ ಜ್ಞಾಪಕ ಶಕ್ತಿ ಏಕೆ ಕಡಿಮೆ ಆಗುತ್ತೆ ಅನ್ನೋದ್ರೆ 3 ಪಾಯಿಂಟ್ಗಳು ಬರ್ತವೆ. ಒಂದು ಸ್ಪ್ಲೀನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅಥವಾ ನಮ್ಮ ಗುಲ್ಮದಲ್ಲಿ ಆಗುವಂಥ ಎನರ್ಜಿ ವೇರಿಯೇಷನಿಂದ ಕೂಡ ನಮಗೆ ಜ್ಞಾಪಕಶಕ್ತಿಯಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಕಿಡ್ನಿ ಎಷನ್ಸ್ ಅಂತ ಹೇಳ್ತೀವಿ, ಅಂದರೆ ಕಿಡ್ನಿಯಲ್ಲಿ ಇರುವಂಥ ಎನರ್ಜಿ ಕೂಡ ಕಮ್ಮಿ ಆದಾಗ ನಮಗೆ ದಿನದ ಚರಿತೆಯಲ್ಲಿ ಆಗುವಂಥ ಜ್ಞಾಪಕ ಶಕ್ತಿ ಕೂಡ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಮೆರಿಡಿಯನ್ ಥೆರಪಿಯಲ್ಲಿ ನಾನು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ. ಮತ್ತು ಇನ್ನೊಂದು ಹಾರ್ಟ್ ಡೆಫಿಷಿಯನ್ಸಿ ಅಂತ ಕರಿತೀವಿ. ಹಾರ್ಟ್ ಡೆಫಿಷಿಯನ್ಸಿ ಅಂದರೆ ನಮ್ಮಲ್ಲಿ ಹಾರ್ಟಲ್ಲಿ ಆಗುವಂಥ ಎನರ್ಜಿ ವೇರಿಯೇಷನ್. ದಟ್ ಮೀನ್ಸ್ ನಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಲ್ಲ, ಎನರ್ಜಿ ವೇರಿಯೇಷನ್ಸ್ ಅಥವಾ ಡಿಫಿಷಿಯನ್ಸಿ ಇದ್ದಾಗ ಕೂಡ ನಮಗೆ ಮೆಮೊರಿ ಪ್ರಾಬ್ಲಮ್ಸು ಅಥವಾ ಜ್ಞಾಪಕ ಶಕ್ತಿಯಲ್ಲಿ ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಆದರೂ ಕೂಡ ಇವತ್ತು ನಾನು ಇವತ್ತಿನ ಟಾಪಿಕಲ್ಲಿ 2 ಪಾಯಿಂಟನ್ನು ಡಿಸ್ಕಸ್ ಮಾಡ್ತೀನಿ. ಆ 2 ಪಾಯಿಂಟಿಂದ ನಾವು ಸ್ಟಡಿಯಲ್ಲಿ ಅಥವಾ ನಮ್ಮ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಲಿಕ್ಕೆ ಮತ್ತು ನಮ್ಮ ಮೆಮೊರಿ ರೀಕಾಲ್ ಮಾಡ್ಕೊಳ್ಳಿಕ್ಕೆ, ನಾವು ಓದಿದ್ರೆ ಇರ್ಬೋದು ಅಥವಾ ಫೋನ್ ನಂಬರ್ಸ್ನ ಇರ್ಬೋದು, ನಮಗೆಲ್ಲ ಇವತ್ತು ನೆನ್ಪಿಟ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ ಈ 2 ಪಾಯಿಂಟ್ ಮೇಲೆ ನೀವು ಮಿನಿಮಮ್ 1 ರಿಂದ 2 ತಿಂಗಳು ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ ನಿಮಗೆ ಇದ್ರಿಗಿಂತ ಬಗ್ಗೆ ಜಾಸ್ತಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು, ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ತೊಗೋಬೋದು. ಸೊ ಇವತ್ತು ನಾನು ನಿಮಗೆ 2 ಪಾಯಿಂಟನ್ನು ಡಿಸ್ಕಸ್ ಮಾಡ್ತೀನಿ. ಆ 2 ಪಾಯಿಂಟ್ ಯಾವುದಪ್ಪ ಅಂದರೆ, ಮೊದಲನೇ ಪಾಯಿಂಟ್ ಬಂದು ನಿಮ್ಮ ತೋರುಬೆರಳಿನ ಮೇಲ್ಭಾಗದಲ್ಲಿರುವಂಥ ಈ ಪಾಯಿಂಟಿಗೆ H9 ಅಂತ ಕರಿತೀವಿ. H ಅಂದರೆ ಹಾರ್ಟ್ ಮೆರಿಡಿಯನ್ 9 ಅಂತ ಕರಿತೀವಿ. ಈ ಹಾರ್ಟ್ ಮೆರಿಡಿಯನ್ 9ಗೆ ನೀವು ಗ್ರೀನ್ ಕಲರ್ ಅಪ್ಲೈ ಮಾಡೋದ್ರಿಂದ ಇದನ್ನು ಟೋನಿಫೈ ಮಾಡ್ತೀವಿ, ಅಂದರೆ ಇದನ್ನು ಎನರ್ಜಿನ ನಾವು ಜಾಸ್ತಿ ಮಾಡ್ತೀವಿ. ಇನ್ನೊಂದು ಬಂದು ಈ ನಿಮ್ಮ ಇಂಡೆಕ್ಸ್ ಫಿಂಗರಲ್ಲೇ ಸ್ವಲ್ಪ ಈ ಲೈನ್ ಇದೆಯಲ್ಲ, ನಿಮ್ಮ ಫಸ್ಟ್ ಲೈನ್ ಇದೆಯಲ್ಲ, ಈ ಫಸ್ಟ್ ಲೈನಿಂದ ಸ್ವಲ್ಪ ಕೆಳಗೆ ಬಂದರೆ ಈ ಪಾಯಿಂಟನ್ನು ನಾವು LU7 ಅಂತ ಕರಿತೀವಿ. ದಟ್ ಮೀನ್ಸ್ ಲಂಗ್ಸ್ ಮೆರಿಡಿಯನ್ 7 ಅಂತ ಕರಿತೀವಿ. ಈ ಪಾಯಿಂಟಿಗೆ ನೀವು ಆರೆಂಜ್ ಕಲರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಈ ದಿನಚರ್ಯದ ಜ್ಞಾಪಕ ಶಕ್ತಿನ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೊ ಇದು 2 ಪಾಯಿಂಟು ಏನಕ್ಕಪ್ಪ ಅಂದರೆ ಜ್ಞಾಪಕ ಶಕ್ತಿನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಮ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಆನ್ಲೈನ್ ಟ್ರೀಟ್ಮೆಂಟ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ವಿಡಿಯೋ ಲೈಕ್ ಮಾಡಿದ್ರೆ ಮತ್ತು ಶೇರ್ ಮಾಡಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.